ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿರಾಗ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಪಾಸ್ತಾ. ಯಾವುದೇ ಪ್ರಿಸರ್ವೇಟಿವ್, ಯಾವುದೇ ಸಾಸು, ಯಾವುದೇ ಕಲರ್ನ ಬಳಸದೆ ನಾನು ಪಾಸ್ತಾ ಹೇಗೆ ಮಾಡೋದಂತ ತೋರಿಸ್ತೀನಿ. ಪಾಸ್ತಾ ಮಾಡೋದಕ್ಕೆ 2 ಗ್ಲಾಸಸ್ಸು ಪಾಸ್ತಾ, 1 ಕಪ್ಪಷ್ಟು ಸ್ವೀಟ್ ಕಾರ್ನ್, ಹಾಫ್ ಕಪ್ಪು ಪೊಟೊಟೊ, ಹಾಫ್ ಕಪ್ಪು ಆನಿಯನ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, 4 ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸೋಕೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು 5 ಮಿನಿಟ್ಸು. ಆಯಿಲ್ ಹಾಕ್ತಾ ಇರೋ ಕಾರಣ ಏನಂದರೆ ಅದು ಅಂಟ್ಕೊಳ್ಳಲ್ಲ ಪಾಸ್ತಾ ಒಂದಕ್ಕೊಂದು. ಪಾಸ್ತಾ ಬಾಯ್ಲ್ ಮಾಡ್ಕೊಳ್ಳುವಾಗ 5 ಮಿನಿಟ್ಸಲ್ಲಿ ಇನ್ನೊಂದು ಕಡೆ ನಮಗೆ ಗ್ರೇವಿನೂ ರೆಡಿಯಾಗಿಬಿಡುತ್ತೆ ಮಸಾಲದು. ಪಾಸ್ತಾ ಬಾಯ್ಲ್ ಮಾಡ್ಕೊಳ್ಳುವಾಗ ಯಾವಾಗಲೂ ನೀವು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಕಡಿಮೆ ನೀರು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಪಾಸ್ತಾ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ. ತುಂಬ ನೀರು ಹಾಕ್ಕೊಂಡ್ರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಪ್ಯಾನಲ್ಲಿ ನಾವು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಪಾಸ್ತಾ ಮಾಡುವಾಗ ಪ್ರಿಸರ್ವೇಟಿವ್ ಸಾಸ್ಗಳನ್ನ ಯೂಸ್ ಮಾಡದೆ ಮನೆಯಲ್ಲೇ ಟೊಮೊಟೊ ಪ್ಯೂರಿ ಒಂದಿಗೆ ಮಾಡೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿರೋ ಮನೇಲಾದ್ರಂತೂ ತುಂಬ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನಿವತ್ತು ಪಾಸ್ತಾ ಮಾಡೋದಕ್ಕೆ ಪೊಟೊಟೊ ಮತ್ತು ಸ್ವೀಟ್ ಕಾರ್ನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ಯಾರೆಟ್, ಬೀನ್ಸ್, ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದೆಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಬಟ್ ನನಗೆ ತರಕಾರಿನೇ ಜಾಸ್ತಿ ಅನಿಸಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟು ಆನಿಯನ್ ಜೊತೆ ಒಂದೊಳ್ಳೆ ಫ್ಲೇವರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊ ಪ್ಯೂರಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಪ್ಯೂರಿ ಮನೇಲೇ ಮಾಡ್ಕೊಂಡಿರೋಂಥದ್ದು. 4 ಟೊಮೊಟೊನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ನಾವು ಇದಕ್ಕೆ ಸಾಸ್ ಏನು ಯೂಸ್ ಮಾಡ್ತಾ ಇಲ್ಲ, ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಸಾಸ್ದು ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 1/2 ಸ್ಪೂನಷ್ಟು. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. 5 ಮಿನಿಟ್ಸು ಬಾಯ್ಲ್ ಆಗಿರೋಂಥ ಪಾಸ್ತಾನ ಇವಾಗ ಸ್ಟ್ರೈನ್ ಮಾಡ್ಕೊತಿದ್ದೀನಿ ಒಂದು ಸ್ಟ್ರೈನರಲ್ಲಿ. ಸ್ಟ್ರೈನ್ ಮಾಡ್ಕೊಂಡಿರೋಂಥ ಪಾಸ್ತಾಗೆ ಒಂದು 2 ಗ್ಲಾಸಸ್ಸು ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಣ್ಣೀರು ಹಾಕೋತಾ ಇರೋ ಕಾರಣ ಏನಂದರೆ ಬಿಡಿ ಬಿಡಿಯಾಗಿರಲಿ ಅಂತ, ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಪಾಸ್ತಾ, ಅದಕ್ಕೋಸ್ಕರ. ಇವಾಗ ಮಸಾಲ ನೋಡಿ ಟೊಮೊಟೊ ಪ್ಯೂರಿ ಜೊತೆ ಫ್ರೈ ಆಗಿದೆ. ಇವಾಗ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಸ್ವೀಟ್ ಕಾರ್ನು ಮತ್ತು 1/2 ಕಪ್ಪು ಪೊಟೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲ ಜೊತೆ ವೆಜಿಟೇಬಲ್ಸು ಮಿಕ್ಸ್ ಆಗಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಈ ಟೈಮಲ್ಲಿ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಪಾಸ್ತಾ ಮಸಾಲ, 1/2 ಸ್ಪೂನಷ್ಟು ಗರಂ ಮಸಾಲ ಪುಡಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಮತ್ತು ಮಸಾಲ ಜೊತೆ ಮಿಕ್ಸ್ ಆಗಬೇಕು ಅದು ನೀಟಾಗಿ. ನೀವೊಂದು ಸಲ ಮನೇಲಿ ಟ್ರೈ ಮಾಡಬೇಕು ಈ ರೆಸಿಪಿ. ಏನಕ್ಕಂದರೆ ಟೊಮೊಟೊ ಸಾಸ್ ಏನು ಯೂಸ್ ಮಾಡ್ದೇ ನಾವು ಪಾಸ್ತಾ ಮಾಡ್ಕೋಬೋದು ಅಂತ ಆಶ್ಚರ್ಯ ಆಗ್ತಿರ್ಬೋದು ನಿಮಗೆ. ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. 2 ಗ್ಲಾಸಸ್ಸು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಗ್ರೇವಿ ಆಗಬೇಕಲ್ವ ಇದು, ಅದಕ್ಕೋಸ್ಕರ. ಗ್ರೇವಿಗೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನಿಮಗೆ ಬೇಕಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇದು ಗ್ರೇವಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ, ಚೆನ್ನಾಗಾಗಿದೆ ಇವಾಗ ಗ್ರೇವಿ. ಇವಾಗ ಇದಕ್ಕೆ ನಾವು ಪಾಸ್ತಾನ ಮಿಕ್ಸ್ ಮಾಡ್ಕೋಬೋದು. ರೆಡಿಯಾಗಿದೆ ಗ್ರೇವಿ. ಸ್ಟ್ರೈನ್ ಮಾಡಿಟ್ಕೊಂಡಿರೋಂಥ ಪಾಸ್ತಾ ಇವಾಗ ಬಿಡಿ ಬಿಡಿಯಾಗಿ ರೆಡಿ ಇದೆ. ಇವಾಗ ಮಸಾಲ ಜೊತೆ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಪಾಸ್ತಾನ ಮಸಾಲ ಜೊತೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ರಫಾಗಿ ಮಿಕ್ಸ್ ಮಾಡಬೇಡಿ, ಪಾಸ್ತಾ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸ್ಮೂತಾಗಿ ಸೈಡಿಂದ ಸೌಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಪಾಸ್ತಾ ಕಟ್ಟಾಗಲ್ಲ, ಉದ್ರಾಗಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ನಿಮಗೆ ಪಾಸ್ತಾ ತುಂಬ ಕಲರ್ಫುಲ್ಲಾಗಿ ಇನ್ನೂ ಜ್ಯೂಸಿಯಾಗಿ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೋಬೋದು ಟೊಮೊಟೊ ಸಾಸ್ನ. ಬಟ್ ಆರೋಗ್ಯ ದೃಷ್ಟಿಯಿಂದ ಈ ಥರ ಮಾಡ್ಕೊಂಡ್ರೇ ಒಳ್ಳೆಯದು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಪ್ರಿಸರ್ವೇಟಿವ್ ಏನು ಯೂಸ್ ಮಾಡ್ದೇ ಮಾಡೋಕ್ಕೇ ಟ್ರೈ ಮಾಡ್ತಾಯಿರ್ತೀನಿ. ನೀವು ಕೂಡ ಅದೇ ಥರನೇ ಪ್ರಿಸರ್ವೇಟಿವ್ ಯೂಸ್ ಮಾಡ್ದೇ ಪಾಸ್ತಾ ಅಥವಾ ಯಾವುದೇ ರೆಸಿಪಿ ಆಗಿದ್ದರೂ ಮಾಡೋದಕ್ಕೆ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ಇದೇ ಥರ ಈಸಿ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ವಾಚ್ ಮಾಡೋದಕ್ಕೆ ಥ್ಯಾಂಕ್ಸ್ ಎಲ್ರಿಗೂ.